ನಮಸ್ಕಾರ. ಚಕ್ರವ್ಯೂಹ ಪ್ರಚಲಿತ ಘಟನೆಗಳ ನಮ್ಮ ವಿಶೇಷ ವಿಶ್ಲೇಷಣಾ ಸರಣಿಗೆ ನಿಮಗೆ ಸ್ವಾಗತ. ನಮಸ್ಕಾರ. ಇದು ನಮ್ಮ ಸರಣಿಯ 11ನೇ ಚರ್ಚೆ ಮತ್ತು ಇಂದು ನಾವು ಭೂಮಿಯಿಂದ ಆಕಾಶದತ್ತ ಅದಕ್ಕಿಂತಲೂ ಎತ್ತರಕ್ಕೆ ನೋಡ್ತಿದ್ದೇವೆ. ವಿಷಯ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಅಂದ್ರೆ ನಮ್ಮೆಲ್ಲರ ಹೆಮ್ಮೆಯ ಇಸ್ರೋದ ಮುಂದಿನ ದೈತ್ಯ ಹೆಜ್ಜೆ ಹೊಸ ತಲೆಮಾರಿನ ಉಡಾವಣಾ ವಾಹನ ಅಥವಾ NGLV. ಹೌದು, ಇದಕ್ಕೆ ಸೂರ್ಯಾನ್ ಅಂತಲೂ ಒಂದು ಸುಂದರವಾದ ಹೆಸರಿದೆ. ಕರೆಕ್ಟ್, ಸೂರ್ಯಾನ್. ಹೌದು, ಇದು ಕೇವಲ ಮತ್ತೊಂದು ರಾಕೆಟ್ನ ಕಥೆಯಲ್ಲ. ಇದು ಭಾರತದ ಬಾಹ್ಯಾಕಾಶ ಕನಸುಗಳಿಗೆ ರೆಕ್ಕೆಗಳನ್ನು ಕಟ್ಟುವ ಒಂದು ಮಹತ್ವಾಕಾಂಕ್ಷಿಯ ಯೋಜನೆ. ಖಂಡಿತ. ಅದರಲ್ಲೂ ವಿಶೇಷವಾಗಿ UPSC, KPSC ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದಲೂ ಇದು ಅತ್ಯಂತ ಪ್ರಮುಖವಾದ ವಿಷಯ. ಹಾಗಾಗಿ ಇಂದು ಇದರ ಪ್ರತಿಯೊಂದು ಆಯಾಮವನ್ನು ವಿವರವಾಗಿ ಚರ್ಚಿಸೋಣ. ಖಂಡಿತ. ಬನ್ನಿ ಹಾಗಾದರೆ ಇದರ ಬಗ್ಗೆ ಆಳವಾಗಿ ಮಾತಾಡೋಣ. ಮೊದಲಿಗೆ ಈ NGLV ಅಥವಾ ಸೂರ್ಯಾನ್ ಅಂದ್ರೆ ಏನು? ಈಗ ನಮ್ಮತ್ರ PSLV, GSLV, LV-M3 ನಂತಹ ಅದ್ಭುತ ರಾಕೆಟ್ಗಳಿವೆ. ಅವುಗಳಿಗಿಂತ ಇದು ಹೇಗೆ ಭಿನ್ನ? ಇದೇನೋ ಕೇವಲ ಒಂದು ದೊಡ್ಡ ಶಕ್ತಿಶಾಲಿ ರಾಕೆಟಾ ಅಥವಾ ಅದಕ್ಕಿಂತಲೂ ಹೆಚ್ಚಿನದೇನಾದರೂ ಇದೆಯಾ? ಒಳ್ಳೆ ಪ್ರಶ್ನೆ. ಇದು ಕೇವಲ ದೊಡ್ಡ ರಾಕೆಟ್ ಅಲ್ಲ, ಇದೊಂದು ಸಂಪೂರ್ಣ ಹೊಸ ತಲೆಮಾರಿನ ವಾಹನ. ಇದೊಂದು 3 ಹಂತದ ಉಡಾವಣಾ ವಾಹನ. ಸದ್ಯಕ್ಕೆ ನಮ್ಮಲ್ಲಿರುವ ಬಾಹುಬಲಿ ರಾಕೆಟ್ LV-M3 ಇದೆಯಲ್ಲ, ಅದಕ್ಕಿಂತ ಇದು ಹಲವು ಪಟ್ಟು ಹೆಚ್ಚು ಶಕ್ತಿಶಾಲಿ ಮತ್ತು ತಾಂತ್ರಿಕವಾಗಿ ಬಹಳ ಮುಂದುವರೆದಿದೆ. ಹಲವು ಪಟ್ಟು ಹೆಚ್ಚು ಶಕ್ತಿಶಾಲಿ ಎಂದಾಗ ನಮಗೆ ಸುಲಭವಾಗಿ ಅರ್ಥವಾಗುವ ಹಾಗೆ ಹೇಳಬಹುದೇ? ಒಂದು ಹೋಲಿಕೆ ಕೊಡುವುದಾದರೆ? ಖಂಡಿತ. ಅಂಕಿಅಂಶಗಳು ಇಲ್ಲಿ ಮುಖ್ಯ. ನಮ್ಮ ಈಗಿನ ಬಾಹುಬಲಿ LV-M3 ಭೂಸ್ಥಿರ ವರ್ಗಾವಣೆ ಕಕ್ಷೆಗೆ ಅಂದ್ರೆ GTOಗೆ ಸುಮಾರು 4 ಟನ್ ಭಾರವನ್ನು ಹೊತ್ತೊಯ್ಯಬಲ್ಲದು. 4 ಟನ್. ಆದ್ರೆ NGLV ಅದರ 2.5 ಪಟ್ಟು ಹೆಚ್ಚು, ಅಂದ್ರೆ ಬರೋಬ್ಬರಿ 10 ಟನ್ ಭಾರವನ್ನು ಅದೇ ಕಕ್ಷೆಗೆ ತಲುಪಿಸಬಲ್ಲದು. 10 ಟನ್? ಅಬ್ಬಾ! ಅಂದ್ರೆ ಒಂದೇ ಉಡಾವಣೆಯಲ್ಲಿ ಒಂದು ದೊಡ್ಡ ಶಾಲಾ ಬಸ್ಸನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿದ ಹಾಗೆ. ಹೌದು. ಹಾಗಾದರೆ ಇಷ್ಟು ದಿನ ನಾವು 2 ಅಥವಾ 3 ಉಡಾವಣೆಗಳಲ್ಲಿ ಮಾಡಬೇಕಿದ್ದ ಕೆಲಸವನ್ನು ಈಗ ಒಂದೇ ಬಾರಿಗೆ ಮಾಡಿ ಮುಗಿಸಬಹುದು. ಇದು ನಮ್ಮ ಸಮಯ ಮತ್ತು ಸಂಪನ್ಮೂಲ ಎರಡನ್ನೂ ಉಳಿಸುತ್ತದೆ. ನಿಖರವಾಗಿ. ಅದೇ ರೀತಿ ಕೆಳ ಭೂಕಕ್ಷೆಗೆ ಅಂದ್ರೆ LEOಗೆ ಇದು ಸುಮಾರು 30 ಟನ್ ಭಾರವನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್. ಇಷ್ಟೊಂದು ದೊಡ್ಡ ಸಾಮರ್ಥ್ಯಕ್ಕೆ ಮುಖ್ಯ ಕಾರಣ ಇದರಲ್ಲಿ ಬಳಸುತ್ತಿರುವ ಅತ್ಯಾಧುನಿಕ ಇಂಧನ ತಂತ್ರಜ್ಞಾನ. ಹೌದು, ಅದರ ಬಗ್ಗೆ ಕೇಳ್ಬೇಕು. ಇಂಜಿನ್ ಇಲ್ದೆ ಗಾಡಿ ಇಲ್ಲ, ಹಾಗೆ ಎಂಜಿನ್ ಇಲ್ದೆ ರಾಕೆಟ್ ಇಲ್ಲ. ಇದರಲ್ಲಿ ಯಾವ ರೀತಿಯ ಎಂಜಿನ್ ಬಳಸ್ತಿದ್ದಾರೆ? ಇದರಲ್ಲಿ ಬಳಕೆಯಾಗುತ್ತಿರುವುದು ಸೆಮಿ ಕ್ರಯೋಜೆನಿಕ್ ಇಂಜಿನ್. ಅದರ ಕೋಡ್ ಹೆಸರು SCA-200. ಓಕೆ. ಇದು ಪರಿಸರ ಸ್ನೇಹಿ ಮತ್ತು ಅತ್ಯಧಿಕ ದಕ್ಷತೆಯನ್ನು ಹೊಂದಿದೆ. ಇದರಲ್ಲಿ ದ್ರವ ಆಕ್ಸಿಜನ್ ಅನ್ನು ಆಕ್ಸಿಡೈಸರ್ ಆಗಿ ಮತ್ತು ಸಂಸ್ಕರಿಸಿದ ಸೀಮೆ ಎಣ್ಣೆಯನ್ನು ಇಂಧನವಾಗಿ ಬಳಸಲಾಗುತ್ತದೆ. ಒಂದು ನಿಮಿಷ, ಸೀಮೆ ಎಣ್ಣೆಯ? ಹೌದು. ಅಂದ್ರೆ ನಮ್ಮ ಮನೆಯಲ್ಲಿ ಹಿಂದೆಲ್ಲ ಬುಡ್ಡಿ ದೀಪಕ್ಕೆ ಬಳಸುತ್ತಿದ್ದ ಸೀಮೆ ಎಣ್ಣೆಯ ಒಂದು ಸೂಪರ್ ಹೈಟೆಕ್ ಸೋದರ ಸಂಬಂಧಿ ನಮ್ಮನ್ನು ಚಂದ್ರನ ಮೇಲೆಗೆ ಕೊಂಡೊಯ್ಯಲು ಸಹಾಯ ಮಾಡುತ್ತದೆ ಅಂತಾಯ್ತು. ಕೇಳಲಿಕ್ಕೆ ಎಷ್ಟೋ ಸರಳ, ಆದರೆ ಅದರ ಹಿಂದಿನ ವಿಜ್ಞಾನ ಅದೆಷ್ಟು ಸಂಕೀರ್ಣ ಇರಬೇಕು. ಹೌದು, ನೀವು ಹೇಳಿದ್ದು ಸರಿ. ಇಸ್ರೋ ಇದಕ್ಕೆ ಇಸ್ರೋಸೀನ್ ಎಂದು ವಿಶೇಷವಾಗಿ ಹೆಸರಿಟ್ಟಿದೆ. ಇಸ್ರೋಸೀನ್ ಇದು ಸಾಮಾನ್ಯ ಸೀಮೆ ಎಣ್ಣೆ ಅಲ್ಲ, ರಾಕೆಟ್ಗೆಂದೇ ವಿಶೇಷವಾಗಿ ಸಂಸ್ಕರಿಸಿದ ರೂಪ. ಈ ತಂತ್ರಜ್ಞಾನ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಒತ್ತಡ ಅಂದ್ರೆ ಥ್ರಸ್ಟ್ ನೀಡುವುದರಿಂದ ಇಷ್ಟು ಭಾರವನ್ನು ಎತ್ತಲು ಸಾಧ್ಯವಾಗುತ್ತದೆ. ಓಕೆ, ಹಾಗಾದರೆ ಇದು ಕೇವಲ ಶಕ್ತಿಯ ವಿಷಯವಲ್ಲ. ಇಲ್ಲಿಂದ ವಿಷಯ ನಿಜವಾಗಿಯೂ ಕುತೂಹಲಕಾರಿಯಾಗ್ತದೆ. ಈ ವಾಹನದ ಒಂದು ಅತಿ ದೊಡ್ಡ ವೈಶಿಷ್ಟ್ಯ ಮರುಬಳಕೆ ಅಂತ ಎಲ್ಲೆಡೆ ಚರ್ಚೆಯಾಗ್ತದೆ. ಹೌದು. ನಾವು ಮರುಬಳಕೆ ರಾಕೆಟ್ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು SpaceX. ಹಾಗಾದ್ರೆ ಇಸ್ರೋ ಕೂಡ ಅದೇ ದಾರಿಯಲ್ಲಿ ಸಾಕ್ತಿದೆಯಾ? ಹೌದು. ಮತ್ತು ಇದು NGLV ಯೋಜನೆಯ ಅತ್ಯಂತ ಕ್ರಾಂತಿಕಾರಿ ಅಂಶ. ಈ ವಾಹನದ ಮೊದಲ ಹಂತ ಅಂದ್ರೆ ಫಸ್ಟ್ ಸ್ಟೇಜ್ ಉಡಾವಣೆಯ ನಂತರ ಬೇರ್ಪಟ್ಟು ವಾತಾವರಣಕ್ಕೆ ಮರುಪ್ರವೇಶಿಸಿ ಭೂಮಿಯ ಮೇಲೆ ಸುರಕ್ಷಿತವಾಗಿ ಲ್ಯಾಂಡ್ ಆಗುವಂತೆ ವಿನ್ಯಾಸಗೊಳಿಸಲಾಗುತ್ತಿದೆ. ನಂತರ ಅದನ್ನು ಪರಿಶೀಲಿಸಿ ಇಂಧನ ತುಂಬಿ ಮತ್ತೆ ಮುಂದಿನ ಉಡಾವಣೆಗೆ ಬಳಸಬಹುದು. ಇದರ ಅತಿದೊಡ್ಡ ಲಾಭ ಏನು? ಒಂದೇ ಮಾತನ್ನಲ್ಲಿ ಹೇಳುವುದಾದ್ರೆ ವೆಚ್ಚ ಕಡಿತ. ಯಾವುದೇ ರಾಕೆಟ್ನ ಅತ್ಯಂತ ದುಬಾರಿ ಮತ್ತು ಸಂಕೀರ್ಣ ಭಾಗಗಳೆಂದರೆ ಅದರ ಎಂಜಿನ್ಗಳು ಮತ್ತು ಏವಿಯಾನಿಕ್ಸ್. ಇವೆಲ್ಲವೂ ಮೊದಲ ಹಂತದಲ್ಲಿ ಇರ್ತವೆ. ಓಕೆ. ಒಮ್ಮೆ ಉಡಾಯಿಸಿದ ನಂತರ ಸಮುದ್ರಕ್ಕೆ ಬೀಳುವ ಬದಲು ಅದನ್ನು ಮರಳಿ ತಂದರೆ ಪ್ರತಿ ಉಡಾವಣೆಯ ವೆಚ್ಚವು 50% ಹೆಚ್ಚು ಕಡಿಮೆಯಾಗುತ್ತದೆ. 50%?
ಅಂದ್ರೆ ಇದು ಕೇವಲ ಹಣ ಉಳಿತಾಯದ ವಿಷಯವಲ್ಲ, ಇದು ಬಾಹ್ಯಾಕಾಶವನ್ನು ಪ್ರವೇಶಿಸುವ ನಿಯಮಗಳನ್ನೇ ಬದಲಿಸಿದ ಹಾಗೆ. ಹೌದು, ಖಂಡಿತ. ಮೊದಲು ರಾಕೆಟ್ ಉಡಾವಣೆ ಎಂದರೆ ಒಂದು ದೊಡ್ಡ ದುಬಾರಿ ಈವೆಂಟ್ ಆಗಿತ್ತು. ಈಗ ಇದು ಒಂದು ಸಾರಿಗೆ ವ್ಯವಸ್ಥೆಯಾಗುವತ್ತ ಸಾಗುತ್ತಿದೆ ಅಲ್ವಾ? ಬೇಕಾದಾಗ ಉಪಗ್ರಹವನ್ನು ಕಕ್ಷೆಗೆ ಕಳುಹಿಸಿ ರಾಕೆಟ್ ಅನ್ನು ವಾಪಸ್ ತರೋದು. ಅತ್ಯುತ್ತಮವಾಗಿ ಹೇಳಿದಿರಿ. ಇದೇ ಗುರಿ. ಇಸ್ರೋ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡಿದೆ. ಏನು ಅದು? ಪ್ರತಿ ಕೆಜಿ ಪೇಲೋಡ್ ಉಡಾವಣೆಯ ವೆಚ್ಚವನ್ನು ಸುಮಾರು $1,900 ಅಂದ್ರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು $1.5 ಲಕ್ಷ ಇಳಿಸುವುದು. $1,900 ಪ್ರತಿ ಕೆಜಿಗೆ? ಹಾಗಾದ್ರೆ ಒಂದು 10 ಕೆಜಿ ತೂಕದ ಸಣ್ಣ ಉಪಗ್ರಹವನ್ನ ಕಕ್ಷೆಗೆ ಕಳುಹಿಸಲು ತಗಲುವ ವೆಚ್ಚ ಇಲ್ಲೊಂದು ದುಬಾರಿ ಕಾರು ಕೊಂಡುಕೊಂಡದ್ದಕ್ಕಿಂತ ಕಡಿಮೆ ಆಯಿತು? ಹೌದು, ಬಹುತೇಕ ಅಷ್ಟೇ. ಇದು ಸಣ್ಣ ಕಂಪನಿಗಳಿಗೆ, ವಿಶ್ವವಿದ್ಯಾಲಯಗಳಿಗೆ, ಸ್ಟಾರ್ಟ್ಅಪ್ಗಳಿಗೆ ಬಾಹ್ಯಾಕಾಶದ ಬಾಗಿಲನ್ನೇ ತೆರೆದ ಹಾಗೆ. ಖಂಡಿತವಾಗಿಯೂ. ಇದು ಸಾಧ್ಯವಾದ್ರೆ ಜಾಗತಿಕ ಉಡಾವಣಾ ಮಾರುಕಟ್ಟೆಯಲ್ಲಿ ಭಾರತಕ್ಕೆ ದೊಡ್ಡ ಸ್ಪರ್ಧಾತ್ಮಕ ಅಂಚು ಸಿಗ್ತದೆ. ಸ್ಪೇಸ್ ಎಕ್ಸ್ನಂತಹ ಸಂಸ್ಥೆಗಳಿಗೆ ನೇರ ಪೈಪೋಟಿ ನೀಡಲು ನಾವು ಸಿದ್ಧರಾಗ್ತೇವೆ. ಅಂತಾರಾಷ್ಟ್ರೀಯ ಗ್ರಾಹಕರು ಕಡಿಮೆ ವೆಚ್ಚದಲ್ಲಿ ತಮ್ಮ ಉಪಗ್ರಹಗಳನ್ನು ಉಡಾಯಿಸಲು ಭಾರತದತ್ತ ನೋಡುತ್ತಾರೆ. ಇಂತಹ ಒಂದು ಭವಿಷ್ಯದ ರಾಕೆಟ್ ನಿರ್ಮಿಸಲು ಅಷ್ಟೇ ಭವಿಷ್ಯದ ಕಾರ್ಖಾನೆಗಳು ಬೇಕಲ್ವೇ? ಇಷ್ಟೆಲ್ಲ ಅದ್ಭುತ ತಂತ್ರಜ್ಞಾನವನ್ನು ಎಲ್ಲಿ ರೂಪಿಸಲಾಗುತ್ತಿದೆ? ಇದರ ತಯಾರಿಕಾ ಕೇಂದ್ರ ಎಲ್ಲಿದೆ? ಇಲ್ಲಿರುವ ಆಸಕ್ತಿಕರ ವಿಷಯವೆಂದರೆ, ಇಂಥ ದೊಡ್ಡ ಯೋಜನೆಗೆ ಕೇವಲ ತಂತ್ರಜ್ಞಾನ ಮಾತ್ರವಲ್ಲ, ಅದಕ್ಕೆ ಪೂರಕವಾದ ಮೂಲ ಸೌಕರ್ಯವೂ ಬೇಕು. ಸರಿ. ಈ ಯೋಜನೆಗಾಗಿಯೇ ಇಸ್ರೋ ತಿರುವನಂತಪುರದ ವಲಿಯಮಾಲಾದಲ್ಲಿರುವ ತನ್ನ ದ್ರವ ನೋದನ ವ್ಯವಸ್ಥೆಗಳ ಕೇಂದ್ರ ಅಂದ್ರೆ LPSC ಆವರಣದಲ್ಲಿ ಒಂದು ಹೊಸ ಅತ್ಯಾಧುನಿಕ ಸೌಲಭ್ಯವನ್ನು ನಿರ್ಮಿಸುತ್ತಿದೆ. LPSCಯಲ್ಲಿ ಏಕೆ? ಆ ಜಾಗದ ವಿಶೇಷತೆಯೇನು ಮತ್ತು ಆ ಹೊಸ ಸೌಲಭ್ಯದ ಕೆಲಸವೇನು? LPSC ಇಸ್ರೋದ ದ್ರವ ಇಂಧನ ಆಧಾರಿತ ರಾಕೆಟ್ ಎಂಜಿನ್ಗಳ ಅಭಿವೃದ್ಧಿ ಮತ್ತು ಪರೀಕ್ಷೆಯ ಪ್ರಮುಖ ಕೇಂದ್ರ. ಓ, ಹಾಗೆ. ಸರಳವಾಗಿ ಹೇಳುವುದಾದರೆ ಅದು ಇಸ್ರೋದ ಎಂಜಿನ್ ಹಾರ್ಟ್ಲ್ಯಾಂಡ್. NGLVಯಲ್ಲಿ ಸೆಮಿ ಕ್ರಯೋಜೆನಿಕ್ಸ್ ದ್ರವ ಎಂಜಿನ್ಗಳನ್ನೇ ಬಳಸುವುದರಿಂದ ನಿಮ್ಮ ಫಾರ್ಮುಲಾ 1 ಕಾರ್ ಫ್ಯಾಕ್ಟರಿಯನ್ನು ನಿಮ್ಮ ಅತ್ಯುತ್ತಮ ಎಂಜಿನ್ ಡಿಸೈನ್ ತಂಡದ ಪಕ್ಕದಲ್ಲೇ ಕಟ್ಟಿದ ಹಾಗೆ. ಇದು ತಾರ್ಕಿಕ ಮತ್ತು ದಕ್ಷತೆಯ ನಿರ್ಧಾರ. ಆ ಹೊಸ ಸೌಲಭ್ಯಕ್ಕೆ ಏನಂತ ಕರೀತಾರೆ? ಅಲ್ಲಿ ನಿಖರವಾಗಿ ಏನ್ ಮಾಡ್ತಾರೆ? ಕೇವಲ ರಾಕೆಟ್ ಭಾಗಗಳನ್ನು ಜೋಡಿಸ್ತಾರೆಯಾ? ಆ ಹೊಸ ಸೌಲಭ್ಯದ ಹೆಸರು NFAT. ಇದು NGLV ಯೋಜನೆಗಾಗಿಯೇ ಮೀಸಲಾದ ಒಂದು ವಿಶಿಷ್ಟ ಯೋಜನಾ ಸೌಲಭ್ಯ ಮತ್ತು ಜೋಡಣಾ ಘಟಕ. NFAT ಇದು ಕೇವಲ ಭಾಗಗಳನ್ನು ಜೋಡಿಸುವ ಸ್ಥಳವಲ್ಲ. ಇಲ್ಲಿ NGLVಗೆ ಬೇಕಾದ ಸಂಕೀರ್ಣ SCE-200 ಎಂಜಿನ್ಗಳು ಮತ್ತು ವಾಹನದ ಇತರ ಭಾಗಗಳನ್ನು ಅತ್ಯಂತ ನಿಯಂತ್ರಿತ ವಾತಾವರಣದಲ್ಲಿ ಜೋಡಿಸಲಾಗುತ್ತದೆ. ಅಷ್ಟೇ ಅಲ್ಲ, ಅವುಗಳ ಸಮಗ್ರ ಪರೀಕ್ಷೆ ಮತ್ತು ಉಡಾವಣೆಗೆ ಬೇಕಾದ ಪೂರ್ವ ಸಿದ್ಧತೆಗಳನ್ನು ಇಲ್ಲಿಯೇ ನಡೆಸಲಾಗುತ್ತದೆ. ಇದೊಂದು ಎಂಡ್ ಟು ಎಂಡ್ ಸೌಲಭ್ಯ. ಈ ದೈತ್ಯ ರಾಕೆಟ್ಗಳು ಹುಟ್ಟುವುದು ಇಲ್ಲಿಯೇ. ಸರಿ. ನಮ್ಮಲ್ಲಿ ಈಗ ಒಂದು ಶಕ್ತಿಶಾಲಿ, ಕಡಿಮೆ ಖರ್ಚಿನ, ಮರುಬಳಕೆ ಮಾಡಬಹುದಾದ ರಾಕೆಟ್ ಇದೆ. ಅದನ್ನು ಕಟ್ಟಲು ಒಂದು ಹೈಟೆಕ್ ಫ್ಯಾಕ್ಟರಿಯೂ ಸಿದ್ಧವಾಗ್ತಿದೆ. ಆದರೆ ಮುಖ್ಯ ಪ್ರಶ್ನೆ, ಇದೆಲ್ಲದರ ಒಟ್ಟಾರೆ ಅರ್ಥವೇನು? ಹೌದು. ಇಷ್ಟೊಂದು ದೊಡ್ಡ, ದುಬಾರಿ ಮತ್ತು ಸಂಕೀರ್ಣವಾದ ಯೋಜನೆಯನ್ನು ಭಾರತ ಈಗ ಏಕೆ ಕೈಗೆತ್ತಿಕೊಳ್ಳುತ್ತಿದೆ? ಇದರ ಹಿಂದಿನ ದೊಡ್ಡ ಗುರಿಗಳೇನು? ಇದನ್ನು ನಾವು ದೊಡ್ಡ ಚಿತ್ರಣದೊಂದಿಗೆ ನೋಡಬೇಕು. NGLV ಕೇವಲ ಒಂದು ರಾಕೆಟ್ ಅಲ್ಲ, ಇದು ಭಾರತದ ಭವಿಷ್ಯದ ಬಾಹ್ಯಾಕಾಶ ಕನಸುಗಳನ್ನು ನನಸಾಗಿಸುವ ಒಂದು ಕೀಲಿಕೈ. ಓಕೆ. ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಇಸ್ರೋಗೆ ನೀಡಿದ 2 ಅತಿದೊಡ್ಡ ಗುರಿಗಳನ್ನು ಸಾಧಿಸಲು NGLV ಅತ್ಯಗತ್ಯ. ಆ ಗುರಿಗಳಿಲ್ಲದಿದ್ದರೆ NGLVಗೆ ಅಷ್ಟೊಂದು ಅವಶ್ಯಕತೆ ಇರುತ್ತಿರಲಿಲ್ಲ. 2 ದೊಡ್ಡ ಗುರಿಗಳು ಯಾವುವು? ಮೊದಲನೇದು, 2035ರ ವೇಳೆಗೆ ಭಾರತವು ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣವನ್ನು ಅಂದ್ರೆ ಭಾರತೀಯ ಅಂತರಿಕ್ಷ ನಿಲ್ದಾಣ ಅಥವಾ BAS ಅನ್ನು ಸ್ಥಾಪಿಸುವುದು. ಓಹ್, 2035ಕ್ಕೆ ಸ್ಪೇಸ್ ಸ್ಟೇಷನ್. ಹೌದು. ಎರಡನೆಯದು, 2040ರ ವೇಳೆಗೆ ಚಂದ್ರನ ಮೇಲೆ ಭಾರತೀಯ ಗಗನಯಾತ್ರೆಯನ್ನು ಇಳಿಸುವುದು. ಈ 2 ಯೋಜನೆಗಳು NGLV ಇಲ್ಲದೆ ಅಸಾಧ್ಯ. ಇದನ್ನು ಸ್ವಲ್ಪ ವಿವರಿಸಿ. ಬಾಹ್ಯಾಕಾಶ ನಿಲ್ದಾಣಕ್ಕೂ ಈ ರಾಕೆಟ್ಗೂ ಏನು ಸಂಬಂಧ? ಬಾಹ್ಯಾಕಾಶ ನಿಲ್ದಾಣವನ್ನು ಒಂದೇ ಬಾರಿಗೆ ಉಡಾಯಿಸಲು ಸಾಧ್ಯವಿಲ್ಲ. ಅದನ್ನು ದೊಡ್ಡ ದೊಡ್ಡ ಭಾಗಗಳಾಗಿ ಅಂದ್ರೆ ಮಾಡ್ಯೂಲ್ಗಳಾಗಿ ಒಂದರ ನಂತರ ಒಂದರಂತೆ ಕಕ್ಷೆಗೆ ಕಳುಹಿಸಿ ಅಲ್ಲಿ ಜೋಡಿಸಬೇಕು.
ಓಕೆ, ಬಾಹ್ಯಾಕಾಶದಲ್ಲಿ ಒಂದು ಮನೆ ಕಟ್ಟಿದ ಹಾಗೆ. ನಿಖರವಾಗಿ. ಆ ಮನೆಯ ಒಂದೊಂದು ದೊಡ್ಡ ಗೋಡೆಯನ್ನು ಕೋಣೆಯನ್ನು ಹೊತ್ತೊಯ್ಯಲು NGLVಯಂತಹ ಹೆವಿ ಲಿಫ್ಟ್ ಟ್ರಕ್ ಬೇಕೇ ಬೇಕು. ನಮ್ಮ ಈಗಿನ LVM-3 ರಾಕೆಟ್ಗೆ ಇಷ್ಟು ದೊಡ್ಡ ಭಾಗಗಳನ್ನು ಒಯ್ಯುವ ಸಾಮರ್ಥ್ಯವಿಲ್ಲ. ಮತ್ತು ಚಂದ್ರನ ಮೇಲೆ ಮನುಷ್ಯನನ್ನ ಕಳಿಸುವ ಯೋಜನೆಗೆ ಇದು ಹೇಗೆ ಸಹಕಾರಿ? ಚಂದ್ರಯಾನ 3ಯಲ್ಲಿ ನಾವು ಕೇವಲ ಲ್ಯಾಂಡರ್ ಮತ್ತು ರೋವರ್ ಕಳುಹಿಸಿದ್ದೆವು. ಆದರೆ ಮಾನವ ಸಹಿತ ಯಾನದಲ್ಲಿ ಗಗನಯಾತ್ರಿಗಳಿರುವ ಕ್ರೂ ಮಾಡ್ಯೂಲ್, ಅವರನ್ನು ಚಂದ್ರನ ಮೇಲೆ ಇಳಿಸುವ ದೊಡ್ಡ ಲ್ಯಾಂಡರ್ ಮತ್ತು ಅವರನ್ನು ಸುರಕ್ಷಿತವಾಗಿ ವಾಪಸ್ ಕರೆತರುವ ವ್ಯವಸ್ಥೆ, ಇವೆಲ್ಲವನ್ನೂ ಹೊತ್ತೊಯ್ಯಲು ಅಪಾರ ಶಕ್ತಿಯ ರಾಕೆಟ್ ಬೇಕು. ಆ ಕೆಲಸವನ್ನು NGLV ಮಾತ್ರ ಮಾಡಬಲ್ಲದು. ಹಾಗಾದ್ರೆ ಈ ಯೋಜನೆಯ ಟೈಮ್ಲೈನ್ ಹೇಗಿದೆ? ಈ ದೈತ್ಯ ರಾಕೆಟ್ನ ಮೊದಲ ಉಡಾವಣೆಯನ್ನು ನಾವು ಯಾವಾಗ ನೋಡಬಹುದು? ಸದ್ಯದ ಯೋಜನೆಯ ಪ್ರಕಾರ 2030ರ ವೇಳೆಗೆ NGLVಯ ಮೊದಲ ಪ್ರಾಯೋಗಿಕ ಉಡಾವಣೆಯನ್ನು ನಡೆಸುವ ಗುರಿಯನ್ನು ಇಸ್ರೋ ಇಟ್ಟುಕೊಂಡಿದೆ. 2030. ಇದು ಅತ್ಯಂತ ಸವಾಲಿನ ಗುರಿಯಾದರೂ ವಲಿಯಮಾಲಾದಲ್ಲಿ NFIT ಸೌಲಭ್ಯದ ನಿರ್ಮಾಣ ಶುರುವಾಗಿರುವುದು ಇಸ್ರೋ ಈ ನಿಟ್ಟಿನಲ್ಲಿ ಗಂಭೀರವಾಗಿ ಕಾರ್ಯಪ್ರವೃತ್ತವಾಗಿದೆ ಎಂಬುದರ ಸಂಕೇತ. ಇದೆಲ್ಲ ತಾಂತ್ರಿಕವಾಗಿ ಕೇಳಲು ಅದ್ಭುತವಾಗಿದೆ. ಆದರೆ ನಮ್ಮ ಕೇಳುಗರಲ್ಲಿ ಅನೇಕರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಿದ್ದಾರೆ. ಅವರ ದೃಷ್ಟಿಯಿಂದ ಈ ವಿಷಯವನ್ನು ಹೇಗೆ ನೋಡಬೇಕು? ಈ ಚರ್ಚೆಯನ್ನು ಅವರು ಪರೀಕ್ಷೆಯ ಅಂಕಗಳಾಗಿ ಹೇಗೆ ಪರಿವರ್ತಿಸಿಕೊಳ್ಳಬಹುದು? ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಪರೀಕ್ಷೆಯ ದೃಷ್ಟಿಯಿಂದ ಇದು UPSCಯ ಜನರಲ್ ಸ್ಟಡೀಸ್ ಪೇಪರ್ 3ರಲ್ಲಿ ಬರುವ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಅಡಿಯಲ್ಲಿ ನೇರವಾಗಿ ಬರ್ತದೆ. ಓಕೆ, GS3. ಹೌದು. KPSC ಪತ್ರಿಕೆಗಳಲ್ಲೂ ಬಾಹ್ಯಾಕಾಶ ತಂತ್ರಜ್ಞಾನ ಒಂದು ಪ್ರಮುಖ ವಿಷಯ. ಯಾವ ರೀತಿಯ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು? NGLV ಎಂದರೇನು ಅಂತ ಸರಳವಾಗಿ ಕೇಳುತ್ತಾರೆಯಾ? ಬಹುಶಃ ಇಲ್ಲ. ಪ್ರಶ್ನೆಗಳು ವಿಶ್ಲೇಷಣಾತ್ಮಕವಾಗಿರ್ತವೆ. ಉದಾಹರಣೆಗೆ, ಭಾರತದ ಉಡಾವಣಾ ವಾಹನಗಳ ವಿಕಾಸವನ್ನು ಚರ್ಚಿಸಿ, ಅಂದ್ರೆ SLVಯಿಂದ ಹಿಡಿದು NGLVವರೆಗಿನ ಪ್ರಯಾಣದ ಬಗ್ಗೆ ಕೇಳಬಹುದು. ಅಥವಾ ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನಗಳ ತಂತ್ರಜ್ಞಾನವು ಜಾಗತಿಕ ಬಾಹ್ಯಾಕಾಶ ಆರ್ಥಿಕತೆಯಲ್ಲಿ ಭಾರತದ ಸ್ಥಾನವನ್ನು ಹೇಗೆ ಬಲಪಡಿಸುತ್ತದೆ, ವಿಶ್ಲೇಷಿಸಿ, ಈ ರೀತಿಯ ಪ್ರಶ್ನೆಗಳು ಬರಬಹುದು. ಹಾಗಾದರೆ ನಮ್ಮ ಪರೀಕ್ಷಾ ಕೇಂದ್ರಿತ ಸ್ನೇಹಿತರಿಗೆ ಕೇವಲ ಏನು ಅನ್ನೋದು ಮುಖ್ಯವಲ್ಲ, ಅದರಿಂದ ಏನಾಗುತ್ತದೆ ಅನ್ನೋದು ಮುಖ್ಯ. ಹೌದು. NGLV ಒಂದು ಶಕ್ತಿಶಾಲಿ ಮರುಬಳಕೆ ರಾಕೆಟ್. ಇದು ಏನು? ಅದರಿಂದ ಭಾರತಕ್ಕೆ ಬಾಹ್ಯಾಕಾಶ ನಿಲ್ದಾಣ, ಚಂದ್ರಯಾನ ಸಾಧ್ಯವಾಗ್ತದೆ, ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಿಸಲು ಸಾಧ್ಯವಾಗ್ತದೆ. ಇದು ಅದರಿಂದ ಏನಾಗ್ತದೆ? ಈ ಸಂಪರ್ಕವೇ ಉತ್ತರಕ್ಕೆ ತೂಕ ತರುವುದು. ನಿಖರವಾಗಿ. ಆ ಸಂಪರ್ಕವನ್ನು ಸ್ಥಾಪಿಸಲು ಕೆಲವು ಪ್ರಮುಖ ಪದಗಳನ್ನು ನೆನಪಿಟ್ಟುಕೊಳ್ಳುವುದು ಅತ್ಯಗತ್ಯ. ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡಕ್ಕೂ ಇದು ಉಪಯುಕ್ತ. ಓಕೆ, ಯಾವೆಲ್ಲ ಪದಗಳು? ಮೊದಲನೆಯದು NGLV, ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್. ಎರಡನೆಯದು ಅದರ ಇನ್ನೊಂದು ಹೆಸರು ಸೂರ್ಯಾನ್. ಸರಿ. ಮೂರನೆಯದು LPSC, ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್, ಮತ್ತು ಅದು ವಲಿಯಮಾಲಾದಲ್ಲಿದೆ ಎಂಬುದು. ನಾಲ್ಕನೆಯದು ಸೆಮಿಕ್ರಯೋಜೆನಿಕ್ ಎಂಜಿನ್, SCE-200, ಮತ್ತು ಅದರಲ್ಲಿ ಬಳಸುವ ಇಂಧನ, ಇಸ್ರೋಸಿನ್. ಐದನೆಯದು ಭಾರತದ ಭವಿಷ್ಯದ ಗುರಿಗಳು, BAS, ಭಾರತೀಯ ಅಂತರಿಕ್ಷ ನಿಲ್ದಾಣ 2035, ಮತ್ತು ಚಂದ್ರನ ಮೇಲೆ ಮಾನವ 2040. ಮತ್ತು ಕೊನೆಯದಾಗಿ ಅತಿ ಮುಖ್ಯವಾದದ್ದು, ಮರುಬಳಕೆ ತಂತ್ರಜ್ಞಾನ ಮತ್ತು ಅದರ ಆರ್ಥಿಕ ಪರಿಣಾಮಗಳು. ಗ್ರೇಟ್. ಈ ಪದಗಳು ಉತ್ತರದಲ್ಲಿದ್ದರೆ ಮೌಲ್ಯಮಾಪಕರಿಗೆ ವಿಷಯದ ಬಗ್ಗೆ ಇರುವ ತಿಳುವಳಿಕೆಯ ಆಳ ಗೊತ್ತಾಗ್ತದೆ. ಅತ್ಯುತ್ತಮವಾದ ಸಲಹೆ. ಹಾಗಾದರೆ ಇಂದಿನ ಈ ಆಳವಾದ ಚರ್ಚೆಯನ್ನು ಒಟ್ಟಾರೆಯಾಗಿ ಹೇಳುವುದಾದರೆ, NGLV ಅಥವಾ ಸೂರ್ಯಾನ್ ಇಸ್ರೋದ ಮುಂದಿನ ರಾಕೆಟ್ ಮಾತ್ರವಲ್ಲ, ಅದು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಮುಂದಿನ ಅಧ್ಯಾಯವನ್ನು ತೆರೆಯುವ ಒಂದು ಕೀಲಿ. ಹೌದು. ಇದು ಕೇವಲ ಹೆಚ್ಚು ಭಾರ ಹೊರುವ ವಾಹನವಲ್ಲ, ಬದಲಿಗೆ ಮರುಬಳಕೆಯ ಮೂಲಕ ಬಾಹ್ಯಾಕಾಶ ಯಾನವನ್ನು ಅಗ್ಗವಾಗಿಸಿ ಬಾಹ್ಯಾಕಾಶ ನಿಲ್ದಾಣ ಮತ್ತು ಚಂದ್ರಯಾನದಂತಹ ದೊಡ್ಡ ಕನಸುಗಳನ್ನು ವಾಸ್ತವವಾಗಿಸುವ ಒಂದು ವಾಹಕ. ಖಂಡಿತ. ವಲಿಯಮಾಲಾದಲ್ಲಿ ಸ್ಥಾಪನೆಯಾಗುತ್ತಿರುವ NF-80 ಸೌಲಭ್ಯ ಈ ದಿಶೆಯಲ್ಲಿ ಒಂದು ನಿರ್ಣಾಯಕ ಹೆಜ್ಜೆಯಾಗಿದೆ. ಹೌದು. ಕೊನೆಯದಾಗಿ ಒಂದು ಚಿಂತನೆಯನ್ನು ಸೇರಿಸುವುದಾದರೆ, NGLVಯ ಅಭಿವೃದ್ಧಿ ಕೇವಲ ದೊಡ್ಡ ಉಪಗ್ರಹಗಳನ್ನು ಉಡಾಯಿಸುವುದಕ್ಕೆ ಸೀಮಿತವಾಗಿಲ್ಲ. ಇದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಪಾತ್ರವನ್ನು ಕೇವಲ ಒಬ್ಬ ಪಾಲ್ಗೊಳ್ಳುವವ ಎಂಬ ಸ್ಥಾನದಿಂದ ನಾಯಕನ ಸ್ಥಾನಕ್ಕೆ ಏರಿಸುವ ಪ್ರಯತ್ನ. ಹೌದು, ಇದು ಬಹಳ ಮುಖ್ಯವಾದ ಮಾತು.
ಸ್ಪೇಸ್ ಎಕ್ಸ್ನಂತಹ ಖಾಸಗಿ ಕಂಪನಿಗಳು ಉಡಾವಣಾ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಸಾಧಿಸುತ್ತಿರುವ ಈ ಸಮಯದಲ್ಲಿ ಭಾರತದ ಸ್ವಂತ ಮರುಬಳಕೆ ಮಾಡಬಹುದಾದ ಮತ್ತು ಕಡಿಮೆ ವೆಚ್ಚದ ರಾಕೆಟ್ ಮುಂದಿನ ದಶಕದಲ್ಲಿ ದೇಶದ ಖಾಸಗಿ ವಲಯ ಮತ್ತು ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳಿಗೆ ಯಾವ ರೀತಿಯ ಹೊಸ ಆರ್ಥಿಕ ಮತ್ತು ವ್ಯೂಹಾತ್ಮಕ ಅವಕಾಶಗಳನ್ನು ತೆರೆಯಬಹುದು? ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ. ಈ ವಿಶ್ಲೇಷಣೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದ. ಈ ಮಾಹಿತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಖಂಡಿತ ಸಹಾಯ ಮಾಡುತ್ತೆ ಅನ್ಕೋತೀವಿ. ಈ ವಿವರಣೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗ್ಬೋದು. ಇದೇ ತರಹದ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋ ಮಿಸ್ ಆಗಲ್ಲ. ಹೆಚ್ಚಿನ ಅಪ್ಡೇಟ್ಸ್ ಮತ್ತೆ PDF ನೋಟ್ಸ್ಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಡೀಟೇಲ್ಸ್ ಮೂಲಕ ನಮ್ಮ ಜೊತೆ ಕನೆಕ್ಟ್ ಆಗಿ. ನೆನ್ಪಡಿ, ನಿಮ್ಮ ಯಶಸ್ಸಿನ ಪಯಣದಲ್ಲಿ ನಾವು ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ. ಸರಿ, ಹಾಗಿದ್ರೆ ಮುಂದಿನ ವಿಶ್ಲೇಷಣೆಯಲ್ಲಿ ಸಿಗೋಣ. ನಮಸ್ಕಾರ.